ಬಿಡಿ ಬಾಡಿಗೆ ಮನೆ ಬಗ್ಗೆ ಜಾಸ್ತಿ ಕೇಳಲ್ಲ, ಆದ್ರೂ ನಿಮ್ಮಷ್ಟು ಬೆಟ್ಟ ಗುಡ್ಡ ಅಂತೆಲ್ಲ ರೀಟ್ರೀಟ್ ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ಮುಂದುವರಿಸ್ತಾರೆ. ಎಲ್ಲರೂ ನಮಸ್ಕಾರ. ಈಗ ತಾನೇ ಒಳ್ಳೆ ಕಾಮಿಡಿ ನೋಡಿದ್ದೀರಿ. ಈಗ ಧ್ವನಿ ಮೂಲಕ ನಿಲ್ಲಿಸುವಂಥ ಪ್ರಯತ್ನ. ಯಾಕಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರಬೇಕು. ಚಪ್ಪಾಳೆ ತಟ್ಕೊಳ್ಳಿ ಎಲ್ಲ ಜೊತೆಗೆ. ರೋಟರಿ ಕುಶಾಲನಗರ ನಮ್ಮ ಮನು ಬೆಮ್ಮಯ್ಯ ಸರ್ ಈ ಕಾರ್ಯಕ್ರಮದ ಬಗ್ಗೆ 1-2-3 ತಿಂಗಳಿಂದ ಹೇಳಿದ್ರು. ಈ ರೋಟರಿ ಕುಶಾಲನಗರದ ಸರ್ವರಿಗೂ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಿಮ್ಮ ಮೆಮಿಕ್ರಿ ಗೋಪೆ ಮಾಡುವಂಥ ನಮಸ್ಕಾರಗಳು. ಹೆಣ್ಮಕ್ಳು ಯಾಕೆ ಚಪ್ಪಾಳೆ ತಟ್ಕೊಳ್ಳಿ ಅಂದರೆ ನಿಮಗೆ BP, ಶುಗರ್, ಹಾರ್ಟ್ ಅಟ್ಯಾಕ್ ಬೇಗ ಬರಲುತ್ತೆ. ಹೌದು, ಯಾಕಂದ್ರೆ ಡಾಕ್ಟರ್ ಹೇಳಿದ್ದು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, BP ಪೇಷಂಟ್ಸ್ ಕಾರ್ಯಕ್ರಮ. ಎಲ್ಲ ಬರೀ 180-200 BP ಇರೋದು ರೇಂಜ್. ಕಾರ್ಯಕ್ರಮ ಮುಗಿದ ಮೇಲೆ 120-130 ಅಂದರೆ ಕಡಿಮೆ ಆಗಿತ್ತು. ಹಾಸ್ಯ ಆದಮೇಲೆ ಅಂದರೆ ನೋಡಿದ್ರೆ ನಗು ಎಷ್ಟು ಮಹತ್ವ ಇದೆ. ಒಂದು ಚಪ್ಪಾಳೆ ತಟ್ಕೊಳ್ಳಿ. ಈಗ ಯಾಕೆ ಆಮೇಲೆ ಡಾಕ್ಟರ್ ಕೇಳಿದೆ, ಏನ್ ಡಾಕ್ಟರ್ ಇದು ಕತೆ ಅಂದರೆ, ಹೌದ್ರಿ ಮನುಷ್ಯ ಪ್ರಕೃತಿಗೆ ಒಪ್ಕೋತಾ ಇಲ್ಲ, ಅದಕ್ಕೆ ಈ ಥರ ಎಲ್ಲ ಆಗ್ತಾ ಇದೆ ನೋಡಿ. ಬೇಕಿದ್ರೆ ಚಳಿ, ಮಳೆ, ಬಿಸಿಲು ಯಾವತ್ತೂ ಮನುಷ್ಯ ಒಪ್ಕೋತಾ ಇಲ್ಲ. ಕೊರೋನಾ ಬಂದಾಗ ಮಾಸ್ಕ್ ಹಾಕೊಂಡಿದ್ದು ಮನುಷ್ಯ ಮಾತ್ರ, ಪ್ರಾಣಿ ಪಕ್ಷಿಗಳು ಯಾವುದೋ ಮಾಸ್ಕ್ ಹಾಕೊಂಡಿರ್ಲಿಲ್ಲ. ಯಾಕಂದ್ರೆ ಪ್ರಕೃತಿಗೆ ಅಡ್ಜಸ್ಟ್ ಆಗಿತ್ತು, ಮನುಷ್ಯ ಅಡ್ಜಸ್ಟ್ ಆಗಿಲ್ಲ, ಸತ್ತ. ನಾನು ಸುಮ್ಮನೆ ಇರಲಿಲ್ಲ, ಇದೇನು ಡಾಕ್ಟ್ರೆ ಬರೀ ಗಂಡಸರೇ ಬಂದವ್ರಲ್ಲ, ಹೆಂಗಸರು ಯಾರೋ ಬಂದಿಲ್ವಾ? ಹೆಂಗಸರು ಯಾಕೆ ಬರ್ತಾರೆ? ಬೆಳಿಗ್ಗೆ ಎರಲಿ ಅಂತ ಹೇಳೋರು ಹೆಂಗಸರು, ಮನೆ ಕೆಲಸ ಮಾಡೋರು ಹೆಂಗಸರು, ಎಲ್ಲ ಮೇಂಟೈನ್ ಮಾಡೋರು ಹೆಂಗಸರು. ಇಷ್ಟೆಲ್ಲ ಕೆಲಸ ಮಾಡೋಂಥ ಹೆಂಗಸರಿಗೆ ಬೇಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ಲ. ವಾಟ್ ಅಬೌಟ್ ಜೆಂಟ್ಸ್ ಅಂದರೆ ಗಂಡಸರು ಗೊತ್ತಲ್ಲ. ಗೊತ್ತಿವರು ಬೆಳಿಗ್ಗೆ ಎದ್ದರೆ ಬಾಯಿ ತೊಳೆಯಲ್ಲ, 9 ಟೀ ಕುಡಿತಾರೆ. ರಾತ್ರಿ ಆದರೆ ಆ ಕಡೆ 9 ಟೀ ಕುಡಿತಾರೆ. ಅದ್ರ ಜೊತೆ ಕಬಾಬು, ಕರಾಬು, ಮಿಕ್ಸರ್ ಜಾಸ್ತಿ ಆಗಿ ಇತ್ತೀಚಿನ ದಿನಗಳಲ್ಲಿ ಗಂಡಸರು 25-30 ವರ್ಷಕ್ಕೆ ನಿಗರ್ಗಂತವ್ರೆ. ಆಗ ಜ್ಞಾಪಕ ಬಂತು ಫ್ಲೆಕ್ಸ್. ಯಾವ ಫ್ಲೆಕ್ಸ್ ಹೇಳಿ? ಶ್ರದ್ಧಾಂಜಲಿ ಫ್ಲೆಕ್ಸ್ಗಳು. ಎಲ್ಲ ಕಡೆ ಶ್ರದ್ಧಾಂಜಲಿ ಫ್ಲೆಕ್ಸ್ ನೋಡಿ, ಬರೀ ಗಂಡಸರದೆ. ಕುಮಾರ್ ಚಂದ್ರ 35 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ. ನಾರಾಯಣಪ್ಪ 40 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ. ಚಂದ್ರಶೇಖರ 28 ವರ್ಷ ಮತ್ತೆ ಹುಟ್ಟಿ ಬಾ. ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ನಮ್ಮ ಬೆಮ್ಮಯ್ಯ ಸರಿಗೆ ಹೇಳಿ ಮಂತ್ರಗೌಡ ಸರ್ ಹೋದ್ರ ಇಲ್ಲಿದ್ದಲ್ಲ, ಇನ್ನು ಅವ್ರ ಕೈಯಲ್ಲಿ ನಮ್ಮ ಯಂಗೆಸ್ಟ್ ಶಾಸಕರು ಮುಂದಿನ ಸಚಿವರಾಗಲಿ ಅಂತ. ಯಾಕಂದ್ರೆ ಮೊನ್ನೆ ತರ ಟಿವಿಯಲ್ಲಿ ಹೊಸಬರಿಗೆ ಅವಕಾಶ ಫಸ್ಟ್ ಸೆಲೆಕ್ಟ್ ಆಗಿರೋದು. ಯಾಕಂದ್ರೆ ಮಂಜಣ್ಣ ಅವರು ನಮ್ಮ ಆ ಕಾಲದಿಂದ 20-25 ವರ್ಷದ ಕಾರ್ಯಕ್ರಮಕ್ಕೋಸ್ಕರ ಮಂತ್ರಗೌಡರಲ್ಲಿ ಅವ್ರ ಕೈಲಿ ನಿಮ್ಗೆ ಚೆಕ್ ಮಾಡಿಸ್ಕೊಡ್ತೀವಿ. ಇನ್ನೊಂದ್ಸರಿ ಚಪ್ಪಾಳೆ ತಟ್ಬಿಡಿ. ಯಾಕಂದ್ರೆ ಅವರು ಹೊಸಬರಿಗೆ ಸಚಿವ ಸ್ಥಾನ ಕೊಟ್ಟು ನೋಡಿ ಅಂತ. ಯಾಕಂದ್ರೆ ಎಲ್ಲ ಕಡೆ ಎಲ್ಲ ರಾಜ್ಯದಲ್ಲಿ ಆಗಿದೆ, ಇಲ್ಲೂ ಆಗಲಿ ಬಿಡಿ. 2.5 ವರ್ಷಗಳ ಕಾಲ ಮಂತ್ರಗೌಡರು ಸಚಿವರಾಗಲಿ ಅಂತ ನಾವೆಲ್ಲ ತುಂಬುವುದರಿಂದ ಕೊಡಿಸ್ಬಿಡ್ತೀವಿ. ಒಂದಾದ್ರೂ ಶ್ರದ್ಧಾಂಜಲಿ ಪೋಸ್ಟ್ ಹೆಣ್ಮಕ್ಳದು. ಮತ್ತೆ ಹುಟ್ಟಿ ಬಾ ಗೆಳತಿ ನೋಡಿದ್ದೀರ? 1 ಲಕ್ಷ 2 ಲಕ್ಷ ಕೊಟ್ಟರು ಒಂದು ಪೋಸ್ಟ್ ಸಿಗಲ್ಲ. ಮಡಿಕೇರಿ ಹುಡುಕಾಡಿದ್ರೆ ಸಿಗಲ್ಲ, ಮೈಸೂರು ಕೊಟ್ಟರು ಸಿಗಲ್ಲ. ಬರೀ 10 ರೂಪಾಯಿ ಕೊಡಿ 4 ಕೊಡ್ತಾರೆ ಶ್ರದ್ಧಾಂಜಲಿ ಪೋಸ್ಟ್ ಗಂಡ ಮಕ್ಕಳು. ಹಿಂಗ ಆಗ್ಬಿಟ್ಟಿದೆ. ನಾನು ಹಂಗೂ ಕೇಳಿದೆ ಡಾಕ್ಟರ್ನ, ಹಾಗಾದ್ರೆ ಹೆಣ್ಮಕ್ಳದ್ದು ಪೋಸ್ಟ್ ಶ್ರದ್ಧಾಂಜಲಿಗೆ ಬರೋದೇ ಇಲ್ವಾ ಅಂತ. ಬರುತ್ತಂತೆ. ಯಾವಾಗ? ರಂಗಮ್ಮ 98 ವರ್ಷ, ಲಿಂಗಮ್ಮ 103 ವರ್ಷ, ಮಿನಿಮಮ್ 90 ಮೇಲೆ ಏಜ್ ಹೆಣ್ಮಕ್ಳು. ನಮ್ಮ ಗಂಡು ಮಕ್ಕಳು 90ಇಂದ ಫುಲ್ ಬಾಟಲ್ ಬೇರೆ ಕಡೆ ಇರಲಿ. ಈ ಥರ ಹೇಳ್ಬಿಟ್ಟ ಹೆಣ್ಮಕ್ಳ ಬಗ್ಗೆ ಒಂದು ಕರೆ ಬಂತು. ಹೆಂಡತಿ ಪಕ್ಕದಲ್ಲಿ ಇರಬೇಕಾದ್ರೆ ದಯವಿಟ್ಟು ಗಂಡನ ಹೆಂಡತಿ ಪಕ್ಕದಲ್ಲಿ ಇರಬೇಕಾದ್ರೆ ನಿಮ್ಮ ಫೋನ್ಗೆ ಯಾವ್ದಾದ್ರು ಕಾಲ್ ಬಂದರೆ ಸ್ಪೀಕರ್ ಆನ್ ಮಾಡಿ ಮಾತಾಡಬೇಕು. ಬಹಳ ಡೇಂಜರ್. ಬೇರೆ ಕರೆ ಆದ್ರೆ ಓಕೆ, ಅಪರಿಚಿತ ಮಹಿಳೆ ಕರೆ ಬಂದರೆ ನಿಮಗೆ ತೊಂದರೆ. ಸುಮ್ಮನೆ ನಾನು ತೆಗಿತಿದ್ದ ಕಾಲ್ ಆನ್ ಮಾಡಿಬಿಟ್ಟೆ, ರೆಕಾರ್ಡ್ ಆನ್ ಮಾಡಿಬಿಟ್ಟೆ, ಸ್ಪೀಕರ್ ಆನ್ ಮಾಡಿಬಿಟ್ಟೆ. ತಕ್ಷಣ ಅಲ್ಲಿಂದ ನನ್ನ ಗ್ರಹಚಾರಕ್ಕೆ ಒಂದು ಹೆಣ್ಣಿನ ಧ್ವನಿನೇ ಬರಬೇಕಾ? ಹಲೋ ಗೋಪಿಯವರ ಅಂತ. ನಾನು ನನ್ನ ಹೆಂಡ್ತಿಲ್ಲ ಅಂತ ನೋಡಿದ್ರೆ ಪಕ್ಕದಲ್ಲೇ ಬಂದಿತ್ತವಳೆ. ಇನ್ನೇನು ಮಾಡೋದು? ಸ್ಪೀಕರ್ ಬೇರೆ ಆನ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ದೇವರಿಗೂ ಕೈ ಮುಕ್ಕೊಂಬಿಟ್ಟೆ. ಯಾವುದು ಹಳೆ ಕೇಸ್ ಓಪನ್ ಆಗದೆ ಇರಲಿ. ಹೇಳಿ ಮೇಡಮ್ ಅಂತ ಏನು ಹೇಳಬೇಕು? ಗೋಪಿಯವರೇ, ನಿಮ್ಮ ವಯಸ್ಸು ತುಂಬ ಚೆನ್ನಾಗಿದೆ, ನಮ್ಮ ಮೇಡಮ್ ನಿಮ್ಮನ್ನೇ ಬುಕ್ ಮಾಡಕ್ಕೆ ಹೇಳೋರಿ. ನನ್ನೆಂಟಿ 1 ನಿಮಿಷ ಏನು ಕರೆಕ್ಟಾಗಿ ಮಾತಾಡಿದ್ದೆ. ಅದೇ ಸರ್, ದೇವೇಗೌಡರು ಸಿದ್ದರಾಮಯ್ಯ ಥರ ಮಾತಾಡ್ತಿರಲ್ಲ ವಯಸ್ಸು ಅಂದರು.
ಅಯ್ಯೋ ನಿಮ್ಮ ಬಾಯಿಗೆ ಇಟ್ಟಾಕರ ವಯಸ್ಸಲ್ಲಮ್ಮ ವಾಯ್ಸು ನನ್ನ ಸಂಸಾರವನ್ನು ಕಲ್ವಲಾಗ್ತೈತೆ ಏನಂದ್ರೆ ಇಲ್ಲ ಸರ್ ಮಹಿಳಾ ಸಂಘ ನಮ್ಮ ಮೇಡಮ್ ಅಧ್ಯಕ್ಷರಿಗೆ ಫೋನ್ ಮಾಡಿ ಅಂದ್ರು ನೀವು ಟೀ ಕೇಳಿಲ್ಲ ಹೊಟ್ಟೆ ಬಿಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರಿ ಮಜಾ ಮಾಡ್ತಾ ಇವೆಲ್ಲ ಬರ್ತಾ ಇದ್ರಿ ಅಂದ್ರು ಆಯ್ತು ಕೊಡಿ ಅವರಿಗೆ ಅವ್ರ ಅಧ್ಯಕ್ಷರಿಗೆ ಮೇಡಮ್ ಸರ್ ಮಹಿಳಾ ದಿನಾಚರಣೆ ಮಹಿಳೆಯರ ಬಗ್ಗೆ 4 ಚೆನ್ನಾಗಿ ಮಾತಾಡ್ತೀರ ಅಂತ ಗೊತ್ತಾಯ್ತು ನಾಳೆ ನೀವೇ ಗೆಸ್ಟ್ ಅಂದ್ರು ಅಲ್ಲಿ ಹೋದ್ರೆ ಸೆಕ್ಯೂರಿಟಿನೂ ಹೆಣ್ಮಕ್ಳು ಈ ಥರ ಆಡಿಟೋರಿಯಂ ಪೂರ್ತಿ ಹೆಣ್ಮಕ್ಳು ಕ್ಯಾಮ್ರಾದವರು ಹೆಣ್ಮಕ್ಳು ಫೋನ್ ಕೊಡೋರು ಹೆಣ್ಮಕ್ಳು ಮೈಕ್ ಕೊಡೋರು ಹೆಣ್ಮಕ್ಳು ಎಲ್ಲ ಬಂದರು ಸ್ಟೇಜ್ ಹತ್ತಾ ಇರಬೇಕಾದ್ರೆ ಒಂದು ಪೋಸ್ಟ್ ಹಾಕಿತ್ತು ಹೆಣ್ಮಕ್ಳು ಕೆಳಗಡೆ ಬರ್ತಿತ್ತು ಏನಂತ ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಈಗ ನಾನು ಮೇಲತ್ತದ ಬೇಡವಾ ನಾನು ಬರಲ್ಲ ಅಂದ್ರೆ ಪುಂಡ ಪಕ್ಕಿ ಬರ್ತಾರೆ ಬನ್ನಿ ಅಂತ ಕೂತ್ಕೊಂಡ್ರೆ ಹಿಂಗೂ ಲೇಡೀಸ್ ಮುಂದೆ ಎಲ್ಲ ಲೇಡೀಸೇ ಈ ಕಡೆ ಮೈಕಲ್ಲಿ ಇದ್ರ ಪೋಡಿಯಮಲ್ಲಿ ನಮ್ಮ ನಿರಂಜನ್ ಅವರಿಲ್ಲ ನಿರಂಜನಿ ಇದ್ರು ಅಲ್ಲಿ ಗೋಪಿಯವ್ರು ಬಂದಿದ್ದಾರೆ ಚಪ್ಪಾಳೆ ತಟ್ಟಿ ಗೋಪಿಯವ್ರ ಕಾರ್ಯಕ್ರಮ ಚಪ್ಪಾಳೆ ತಟ್ಟಿ ಅಂತ ಕೈ ಮಾಡಿ ತೋರಿಸ್ತವ್ರೆ ಮಧ್ಯ ಕೂತಿದ್ದೀನಿ ನಾನು ಒಬ್ಬರೇ ಎಲ್ಲರನ್ನೂ ನೋಡಿ ಖುಷಿಯಾಗಿ ಮನಸ್ಸಿನಲ್ಲಿ ಇನ್ನೇನು ನಮ್ಮ ಕಶಿಮಲ್ಲಿ ಹಾಡು ಹೇಳ್ತಾರೆ ಇದು ಹೂವಿನ ಲೋಕವೇ ಅಂತ ಸಾಂಗ್ ಬೇರೆ ಬಂದ್ಬಿಡ್ತು ರವಿಚಂದ್ರನ್ ಅವ್ರದ್ದು ಈ ಒಂದು ಸಂತೋಷದ ವಿಷಯ ಯಾರ ಹತ್ರ ಹೇಳ್ಕೊಳ್ಳಿ ವಿಡಿಯೋ ಕಾಲ್ ಮಾಡಿ ಹೆಣ್ಣಿಗೆ ತೋರಿಸ್ದೆ ಬರೀ ಹೆಂಗಸ್ರೆ ಒಂದು ಹೊಟ್ಟೆ ಹುಡ್ಕೊಂಡು ಸಾಯಿ ಆ ಕಡೆ ಶಿವರಾಜ್ಕೊಂಡ್ಬಿಟ್ರ ಮಿಮಿಕ್ರಿ ಗೋಪಿಯವ್ರ ಕಾರ್ಯಕ್ರಮ ಇದೆ ಕೂತ್ಕೊಳ್ಳಿ ಯಾಕೆ ಅಧ್ಯಕ್ಷರಿಗೆ ಭಾಷಣ ಆದ್ಮೇಲೆ ನಿಂತು ಅಧ್ಯಕ್ಷರಿಗೆ ಹೋಗಿ ನಿಂತ್ಕೊಂಡ್ರು ಅವರೆಲ್ಲರೂ ನೋಡಿದ ತಕ್ಷಣ ನಮ್ಮ ಪಬ್ಲಿಕ್ ಟಿವಿ ರೆಕಾರ್ಡ್ ಹೋಗ್ತಾರೆ ಕೂತ್ಕೊಂಡ್ರೆ ನಮ್ಮ ಭಾಷಣ ಮಾಡಬೇಕು ಅಂತ ಕೈ ಆಕ್ಷನ್ ಜಾಸ್ತಿ ಅವರು ಎಲ್ಲ ಕಡೆ ಹೆಂಗಸರು ಈ ಕಡೆ ಹೆಂಗಸರು ಮಧ್ಯೆ ನಾನಪ್ಪ ಅವ್ರು ಕೈ ಆಕ್ಷನ್ ಅಲ್ಲಿ ಭಾಷಣ ಮಾಡಿದ್ರು ಅದು ಹೇಗಿತ್ತು ಕೇಳಿ ನೋಡಿ ಆನಂದಿಸಿ ಅದು ನನಗೆ ಹೆಂಗೆ ಇಂಪ್ಯಾಕ್ಟ್ ಆಯ್ತು ಅಂತ ಈಗ ನಿಂತ್ಕೊಂಡ್ಬಿಟ್ರು ಆ ಕಡೆ ಸೈಡಲ್ಲಿ ಎಲ್ಲರನ್ನು ನೋಡಿ ಈ ಹಾಳಾದ ಗಂಡಸ ಸಮಾಜ ಇದೆಯಲ್ರಿ ಅಂತ ಅವ್ರು ಜನರಲಿ ಕೈ ಆಕ್ಷನ್ ಮಾಡ್ಕೊಂಡು ಹಾಳಾದ ಗಂಡಸ ಸಮಾಜ ಇದೆಯಲ್ರಿ ಅಂದ್ರೆ ಈ ಲೈನಲ್ಲಿರೋದು ಒಂದೇ ಗಂಡ ಸಮಾಜ ಇನ್ನೆಲ್ಲ ಹೆಣ್ಣು ಸಮಾಜ ಹಿಂಗಾದ್ರೆ ಹೇಳ್ಬಾರ್ದಾಗಿತ್ತ ಅವ್ರು ಸುಲೋಚನದವರೇ ಮಾತು ಕೈ ಆಕ್ಷನ್ ಬರುತ್ತೆ ಈ ಗಂಡಸರು ನೋಡೋಕೆ ಎಮ್ಮೆ ಇದ್ದಂಗೆ ಅವ್ರೆ ಕೋಣ ಇದ್ದಂಗೆ ಅವ್ರೆ ಮುಳ್ಳಂದಿ ಇದ್ದಂಗೆ ಅವ್ರೆ ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡೋದಕ್ಕೆ ವರದಕ್ಷಿಣೆ ಕೊಡಬೇಕು ನಾಯಿ ಮುಂದೆ ಬರ್ತಿದ್ದೆ ನನಗೆ ತಿಳ್ದಂಗೆ ಆಯ್ತಾ ನಾನು ವರದಕ್ಷಿಣೆ ತಗೊಂಡಿಲ್ಲ ಪಕ್ಕದ ಒಂದು ಅಜ್ಜಿ ಅಂದ್ರೆ ಏನಪ್ಪ ಅದಾಗಲೇ ರೈಸ್ ಆಗ್ಬಿಟ್ಟಿತ್ತು ಏನಿಲ್ಲ ಅಜ್ಜಿ ನನ್ನ ಮದುವೆ ವರದಕ್ಷಿಣೆ ತಗೊಂಡಿಲ್ಲ ಅಂದೆ ಅಜ್ಜಿ ಏನಬೇಕು ನೀನು ಮುಸುಡಿಗೆ ಹೆಂಗೆ ಕೊಟ್ಟಿರೋದು ಚಪ್ಪುಗಳ ಅದೇ ಪರವಾಗಿಲ್ಲ ಸುಮಾರಾಗಿತ್ತು ಇದು ಇನ್ನೂ ರಾಗ ಆಗಬೇಕು ಅವರೆಲ್ಲ ನೋಡಿ ಈ ಗಂಡಸರು ಕುಡ್ಕೊಂಡ್ಬಂದು ಹೊಡಿತಾರೆ ನೇತಾಡ್ಬೇಕು ಕಷ್ಟಾಗಬೇಕು ಇವ್ರನ್ನ ಪೊಲೀಸ್ ಸ್ಟೇಷನ್ ಕೊಡ್ಬೇಕು ಹಂಗೆ ಹಿಂಗೆ ಅಂತ ಶುರು ಹಚ್ಕೊಂಡ್ಬಿಟ್ರು ನನಗೆ ಯಾಕೋ ಡೌಟ್ ಆಗ್ಬಿಡ್ತು ನನ್ನ ಹೊಡೆದಾಕ್ಬಿಟ್ರಿ ಇಲ್ಲೊಬ್ಬ ಇದನ್ನು ಸಾಂಕೇತಿಕ ಹೊಡೆದೇನು ಹಾಕ್ಬಿಟ್ರಿ ಇವತ್ತು ನಾನು ಬಲಿಪುಷ ಬೇಡ ಅಂತ ಹಿಂಗೆ ನೋಡಿದೆ ನಿರೂಪಕಿ ನನ್ನ ನೋಡಿದ್ರು ಅಡ್ಜಸ್ಟ್ ಆಗ್ತಿರೋ ಹೋಗ್ತೀನಿ ಅಂತ ಅವರು ಇಡೀ ಸುಮ್ಮನೆ ನಾನು ಮೇಂಟೈನ್ ಮಾಡ್ತೀನಿ ಅಂತ ಮೇಡಮ್ ಅಂದರು ಅಧ್ಯಕ್ಷ ಏನು ಮಿಮಿಕ್ರಿ ಗೋಪಿಯವರು ಬಂದಿದ್ದಾರೆ 4 ಮಾತಾಡಿ ಕೊಟ್ಬಿಡಿ ಮಧ್ಯಾಹ್ನ ಸೆಷನ್ನು ಗಂಡಸನ್ನು ಬೈಯುವುದು ಅಂತ ಇರೋದು 20 ಜನ ಹೆಸರು ಕೊಟ್ಟಿದ್ದಾರೆ ಈಗ ಬೈಬೇಡಿ ಮಿಮಿಕ್ರಿ ಮಾಡಲಿ ಕೊಡಿ ಅಂದರು ಮೇಡಮ್ ಏನು ಹೇಳಬೇಕು ಓ ಗೋಪಿಯವರೇ ಸಾರಿಪ್ಪ ನೀವು ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿದ್ದೀರಲ್ವಾ ನನ್ನ ಬುದ್ಧಿಗೆ ಇಷ್ಟು ಮರ್ತೇ ಹೋಗಿತ್ತು ಬೇಜಾರು ಮಾಡ್ಕೋಬೇಡಿ ನಾನು ಹೇಳ್ತಾ ಇರೋದು ಗಂಡಸರಿಗೆ ಅದು ನಾನು ಹಿಂಗೆ ನೋಡಿದೆ ಯಾಕೆ ಹಿಂಗೆ ಅಂದ್ರು ಅಂತ ಅವತ್ತು ನನ್ನ ಹೆಂಡತಿ ಬೇಡ ಅಂದ್ರೂ ಮ್ಯಾರೇಜ್ ಆನಿವರ್ಸರಿ ಅಂತ ಕುರ್ತಾ ಶೇರ್ವಾಣಿ ಕಳಿಸ್ಬಿಟ್ಟು ನೋಡೋಕ್ಕೆ ಚಪ್ಪಿ ಡುಮ್ಮಿ ಲೇಡಿ ಚೂಡಿದಾರ ಕೂತಿದ್ದಾರೆ ಈ ಥರ ಎಲ್ಲ ಆಯ್ತವೆ ಇರಲಿ ಯಾಕಂದ್ರೆ ಟ್ರೈನಿಂಗ್ ಕಾಲಾವಕಾಶ ತುಂಬ ಕಡಿಮೆ ಒಂದು 4-5 ಈಗ ರಾಜಕೀಯ ನಾಯಕರ ಧ್ವನಿ ಹೇಳಿದ್ದಾರೆ ವಿಶೇಷವಾದಂಥ ಧ್ವನಿಗಳು ಆ ಧ್ವನಿಗಳಿಗೆ ಒಂದು ಹಾಸ್ಯ ಲೇಪನ ಕೊಟ್ಟು ಹೇಳ್ತೀವಿ ನೋಡೋಣ ಏನು ಅಂದರೆ ಮೊನ್ನೆ ಒಂದು ಹಾಡು ಇಲ್ಲೆಲ್ಲ ಒಳ್ಳೊಳ್ಳೆ ಹಾಡು ಕೇಳ್ತಾ ಇದ್ದಾರೆ ಮೊನ್ನೆ ಅರ್ಥ ಯಾವಾಗ ಗೊತ್ತಿಲ್ಲ ಇನ್ನೊಂದು ಕಡೆ ಹೋದ್ರೆ ಸರ್ ಯಾರು ಬಾಯಿಸ್ಬೇಕು ಅಂದ್ರೆ ಪಾಪ ನೀವು ಕೇಳ ಸರ್ ಅಮುಕು ಟುಮುಕು ಅಮಾಲ್ ಡುಮಾಲ್ ಟಿಂಟಾಟ ಅಮುಕು ಟುಮುಕು ವಾಯ್ಸ ಇನ್ನೊಂದು ಕಡೆ ಕಿಪಿ ಮಾಡಿ ಅಂಕಲ್ ಅಂತವ್ರೆ ಯಾರ್ಯಾರು ವಾಯ್ಸ್ ಕೇಳ್ತಾರೆ ಗೊತ್ತಿಲ್ಲ ನೋಡೋಣ ಈಗ ಒಂದು ಹಾಡು ಬಂದಿತ್ತು ಅದಕ್ಕೊಂದು ಹಾಸ್ಯ ಲೇಪನ ಕೊಟ್ಟಿದ್ದೆ ಸುಮ್ಮನೆ ಒಂದು ನ್ಯೂಸ್ಗಳು ಬರುತ್ತೆ ನೋಡಿ ಪಕ್ಕದ ಮನೆ ದೊಡ್ಡ ಕರ್ಕೊಂಡು ಒಟ್ಟ ಈ ಕಲ್ಲ ಪರಿಸ್ಥಿತಿ ಏನಾಗಿದೆ ಬಂದ್ಬಿಡಿ ಈ ಥರ ನ್ಯೂಸ್ಗಳೇ ಚಾನಲ್ ನೋಡ್ಬೇಕಂದ್ರೆ ನಮ್ಮ ಸರ್ಕಾರಿ ಚಾನಲ್ ಚಂದನ ಟಿವಿ ನೋಡಿ ಒಳ್ಳೊಳ್ಳೆ ಮಾಹಿತಿ ಇರುತ್ತೆ ಯಾರೂ ನೋಡಲ್ಲ ಈಗ ಸುಮ್ಮನೆ ಒಂದು ಹಾಡು ಯಾವ್ದಂದ್ರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಈಗ ಶುರು ಆಗೋಯ್ತು ಪ್ರಿಯ ವೀಕ್ಷಕರೇ ಕರಿಮಣಿ ಮಾಲೀಕ ಯಾರು ಅಂತ ಹುಡುಕ್ತಾ ಇದ್ದೀನಿ
ಸಿಗ್ತಾ ಇಲ್ಲ. ಬನ್ನಿ ನೋಡೋಣ. ಈಗ ಹೋಗ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರು. ಸರ್ ನಿಮಗೆ ಕರಿಮಣಿ ಮಾಲೀಕ ಗೊತ್ತಾ ಅಂತ ಅವ್ರ ತಕ್ಷಣ ರಿಯಾಕ್ಷನ್ ನೋಡಿ ಬ್ರದರ್, ಈ ಕರಿಮಣಿ ಮಾಲೀಕ ಯಾರು ಅಂತ ನಮ್ಮ ಅಪ್ಪನೇ ಗೊತ್ತಿಲ್ಲ. ಈ ಪ್ರಶ್ನೆಗಳನ್ನು ನಮ್ಮನ್ನೇ ಯಾಕೆ ಹೇಳ್ತೀರಿ ಅದು ಗೊತ್ತಿಲ್ಲ. ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಅದನ್ನು ಬಿಟ್ಟು ಈ ಥರ ಒಂದು ಹಾಸ್ಯಾಸ್ಪದವಂತ ಪ್ರಶ್ನೆಗಳನ್ನ ಕೇಳಬೇಡಿ. ಆದರೂ ಒಂದು ಮಾತು, ಅಕ್ರಮ ಸಕ್ರಮವಾಗಿ ಗಂಡಸರು ಕರಿಮಣಿಗಳ ಸಹವಾಸಕ್ಕೆ ಹೋಗಬೇಡಿ. ಅದೊಂದು ಮಾತ್ರ ಹೇಳಬಲ್ಲೆ. ಶುಭವಾಗಲಿ. ನಮಸ್ಕಾರ. ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದರು. ಸರ್ ಕರಿಮಣಿ ಮಾಲೀಕ ಯಾರು? ಒಡೆರಿ ಕಪಾಲ್ಕ ಅವರಿಗೆ ಕಳಶಾಚೆಗೌಡ. ವಾಟ್ ಕ್ವಶನ್ ಯು ಆರ್ ಆಸ್ಕಿಂಗ್? ಏನಪ್ಪ ಕರಿಮಣಿ ಮಾಲೀಕ ಬೇರೆ ಕೆಲಸ ಇಲ್ಲವೇ? ಅಲ್ಲಪ್ಪ ಈ ಶಿಲ್ಪಿ ಪ್ರಶ್ನೆಗಳನ್ನೆಲ್ಲ ಸಿಎಂ ಕೇಳ್ತೀರ, ನಾಚಿಕೆಗಳು. ನಿನ್ನ ಮದುವೆ ಆಗಿವೇನಪ್ಪ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ಇವತ್ತು ಕುಶಾಲನಗರದಲ್ಲಿ ಬಹಳ ಚೆನ್ನಾಗಿ ರೋಟರಿ ಕಾರ್ಯಕ್ರಮ ಮಾಡಿದ್ದಾರೆ. ಹಿಂದಿನಪ್ಪ ಸಮಸ್ಯೆ ನಿಜರಾಜು ಸರ್ ಧರ್ಮಸ್ಥಳ ಕೊಡಕ್ಕೆ ನನ್ನ ಹೆಂಡತಿ ಬಂದೇ ಇಲ್ಲ ಸರ್. ನೀವು ಫ್ರೀ ಬಸ್ ಮಾಡಿಬಿಟ್ಟು ಹೆಂಗಸರು ಮನೇಲಿ ಇರ್ತಾರೆ. ಸ್ವಲ್ಪ ಬಸ್ ಹತ್ರ ಬೆತ್ತವು. ಅಡುಗೆ ಮಾಡೋಕ್ಕೆ ಮನೇಲಿ ಯಾರಿಲ್ಲ. ಊಟಕ್ಕೆ ಏನು ಮಾಡೋದು? ಇಂದಿರಾ ಕ್ಯಾಂಟೀನ್ ಮಾಡಿದ್ವಿ. ಹೋಗಿ 5 ರೂಪಾಯಿ ಕೊಟ್ಟು ಊಟ ಮಾಡು. ಅಲ್ಲಪ್ಪ ಹೆಂಗಸರು ಬಸ್ ಕಡೆ ಎಲ್ಲಿ ಹೋಯ್ತಾರೆ? ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲಿ ಹೋಗಿದ್ದು ಒಂದಿನಕ್ಕೆ ವಾಪಸ್ ಬರ್ತದೆ. ಈ ನಮ್ಮ ಸರ್ಕಾರ ವತಿಯಿಂದ ಗಂಡಸರಿಗೆ ಫ್ರೀ ಬಸ್ ಮಾಡಿದರೆ ಡೈಲಿ ಹೋಗ್ಬಿಡೋರಿಲ್ಲ, ತಿಂಗಳಾದ್ರೂ ಬರ್ತಿರ್ಲಿಲ್ಲ. ಆದ್ರಿಂದ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ಮಂತ್ರದೂರು ಬಂದಿದ್ದಾರೆ, ಸಂಬೋಧ ಮಾಡಿದ್ದೀರಿ. ಯಾರವನು ಯಾವನ ಓದೋದಿಯರು ಕಳ್ಸಿಗಳು ನೋಡಿ. ಅವ್ರು ಹೇಳ್ತವ್ರೆ, ಸಿದ್ದರಾಮಯ್ಯನವರೇ ನೀವು ಬಸ್ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, 2,000 ರೂಪಾಯಿ ಭಾಗ್ಯ ಕೊಟ್ರಿ. ಆಗ ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ. ನೋ ಮ್ಯಾರೇಜ್ ಸ್ಕೀಮ್. ಸರ್ ಕರಿಮಣಿ ಮಾಲೀಕ ಯಡಿಯೂರಪ್ಪ ಪುತ್ರ ಕೇಳೋದು ಯಾವ ಮಾಜಿ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಪರಿಣಾಮ ಮಾಡಿಕೊಂಡ್ರು. ಉಪ್ಪಿಟ್ಟು ಕಾಫಿ. ಸರ್ ಕರಿಮಣಿ ಮಾಲೀಕರ ಮಾಹಿತಿ ಗೊತ್ತಾ? ನಮ್ಮ ಪ್ರಾಣಿ ಗೊತ್ತಿಲ್ಲ ಸ್ವಾಮಿ. ಯಾರಿಗೆ ನಂಬರ್ ಕಳಿಸೋದು? ವಯಸ್ಸಾಗಿದೆ, ರಿಟೈರ್ಡ್ ಲೈಫ್ನಲ್ಲಿ ಇದ್ದಾರೆ. ನನ್ನ ಮುಂದೆ ಬಂದು ಕರಿಮಣಿ ಬಿಡಿ ಮಾಡಿದ್ರು. ನಾಚಿಕೆಲ್ಲೇನೋ ಯಾರು ನಂಬರ್ ಕಳಿಸಿದ್ರು? ಸರ್ ಹೌದಾವಲಿಯ ಬಾಯಿ ಮುಚ್ಚಿಕೊಟ್ರಿ. ಹೌದಾವಲಿಯ ಸಿದ್ದರಾಮಯ್ಯನವರು ಸ್ವಾಮಿ. ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪ ರಾಜಾವಲಿ. ಎಲ್ಲ ನಮಸ್ಕಾರ. ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅಂತೂ ಇಂತೂ ಯಾರ ಕರಿಮಣಿ ಮಾಲೀಕ ಸಿಕ್ಬಿಟ್ಟ. ಕರಿಮಣಿ ಮಾಲೀಕ ರಾಮನ ಅಂತ ಯಾರು ಅಡುಗೆ ಮಾಡಿದ್ರು. ಈಗ ಸಿಕ್ಬಿಟ್ಟಿದ್ದಾನೆ. ಅರ್ಕೊಂಡ್ ದಿವಸ ಪ್ರಿಯ ವೀಕ್ಷಕರಿ, ಇಷ್ಟು ದಿನ ಹುಡುಕ್ತಾ ಇದ್ದಂತ ಕರಿಮಣಿ ವ್ಯಕ್ತಿ ಸಿಕ್ಬಿಟ್ಟ. ಬನ್ನಿ ಇದ್ರ ಖುಷಿ ಹಂಚ್ಕೊಳ್ಳೋಣ. ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು. ಪಾಪ ಅವ್ರು ಸುಮ್ಮನೆ ಹೋಗ್ತಾರೆ. ಅವ್ರ ಮೈ ಕೇಳಿದ್ರು, ಸರ್ ಸಿಕ್ಬಿಟ್ಟಿದ್ದಾರೆ, ಏನ್ ಹೇಳ್ತೀರಾ? ಬೆಳಿಗ್ಗೆ
ವೇರಿಯೇಷನ್ ಮಾಡಿದ್ದಾರೆ ಕೈಲಾಸ ಅಂತ. ನನಗಿಂತ ಹೆಚ್ಚಾಗಿ ಅವರೇ ಕಾಮಿಡಿ ಮಾಡ್ತಾರೆ. ಒಂದೆರಡು ಪ್ರಶ್ನೆ ಕೇಳ್ತೀನಿ ಅವ್ರನ್ನ. ನಿತ್ಯಾನಂದ ಅವರೇ, ಈ ಟಿವಿ ಗಾಸಿಪ್ ಬಗ್ಗೆ ಏನ್ ಹೇಳ್ತೀರಾ? something is happening. ಮ್ಯಾಕ್ಸಿಮಮ್ ಹ್ಯಾಪಿಂಗ್ ಆಗುತ್ತೆ. ಬಿಡಿದಿನಲ್ಲಿ ಏನ್ ಮಾಡ್ತಾ ಇದ್ದಾರೆ? Asanas, kundalinis, ring dances like this. ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ಯಾರೋ ಲೇಡೀಸ್ಗೆ ದೀಕ್ಷೆ ಕೊಟ್ಟಂತೆ ಹೆಣ್ಣು ಮಕ್ಕಳ ಬಗ್ಗೆ ಗಂಡು ಮಕ್ಕಳು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ಅಂತ. ಅದನ್ನ ಒಂದು ಕಾಮಿಕ್ ರೈಮಿಂಗ್ ವರ್ಡ್ಸ್ ಅಲ್ಲಿ ಹೇಳಿ. So nice. Niranjan Mera. Hi. Love you. Please come to my ashram with me. Food is free. Bed is free. Only for sleeping. No problem. Come to my ashram. I want to tell something about ladies to gents. Understand? Listen carefully. Love the lady, Niranjan. Love the lady, but don't touch her body. Love the lady, but don't touch her body. If you touch her body, driver will make the CD. ಸೀಟ್ ಹಿಂದಿನಿಂದ ಒಳಗೆಲ್ಲ ಬೆಂಬಲ. ಈಗ ಕೊನೆಯದಾಗಿ ನಾನು ಹಂಚಿಕೊಂಡು ಬಿಡ್ತೀನಿ. ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಸಣ್ಣ ನಾವು ಹಾಸ್ಯಗಾರರಾಗಿರೋದ್ರಿಂದ ಹಾಸ್ಯ ಲೇಖನ ಕೊಟ್ಟಿರ್ತೀವಿ ಅಷ್ಟೇ. ಯಾಕಂದ್ರೆ ನಾವು ಕನ್ನಡಿಗರಿಗೆ ಹೆಮ್ಮೆ ಪಡಬೇಕು. ಈ ದೇಶಕ್ಕೆ ಒಬ್ಬ ನಮ್ಮ ಕರ್ನಾಟಕದವರು ಒಬ್ಬ ಪ್ರಧಾನಿ ಆಗಿದ್ರು, ಅದರ ಒಬ್ಬ ರೈತರ ಮಗ ಪ್ರಧಾನಿ ಆಗಿದ್ರು ಅಂದ್ರೆ ಅದು ನಮ್ಮ ಹೆಮ್ಮೆ. ದೇವೇಗೌಡರು ಅಂತವರು ಯಾಕಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗದೆ ಕಷ್ಟ, ಅಂಥದ್ರಲ್ಲಿ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಮೊದಲಿಗೆ ನಮ್ಮ ದೇವೇಗೌಡರ ಒಂದು ಧ್ವನಿ. ಈ ದೇವಿಯೋಗ ದೊಡ್ಡ ಹೋರಾಟಗಾರ. ರಾಜ್ಯದ ವಿಷಯಗಳ ಬಂದರೆ, ರೈತರ ವಿಷಯಗಳ ಬಂದರೆ ಈ ದೇವೇಗೌಡ ನಿದ್ದೆ ಮಾಡೋದಲ್ಲ. ಮೈಂಡ್ ಇಟ್. ಅಣ್ಣ ಬಿಸಾರಬೇಕಂತೆ ಯಾರಿದು ನಾನ್ಸೆನ್ಸ್? ಇಟ್ ವಾಸ್ ಇಡಿಯಟ್. ವಾಟ್ ರಬಿಶ್ ಟಾಕಿಂಗ್. ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾರೆ. ಯಾರೊಬ್ಬರು ಬೇಜಾರು ಮಾಡ್ಕೊಂಡ್ರೆ ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡಿದ್ರೆ ದಯವಿಟ್ಟು ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ನರೇಂದ್ರ ಮೋದಿಯವರು ಬಂದಿದ್ದಾರೆ, ಬನ್ನಿ ಮಾತಾಡಿ. अरे भाई बहनों, हम सब भारतीय हैं। भाई बहनों, भारत देश में भाषा ने, धर्म ने, भारत है। एक भारत श्रेष्ठ भारत, एक भारत स्वच्छ भारत, सबका साथ, सबका विकास। देवेगौड़ा जी, ನಮ್ಮ ಅಪ್ಪನಿಗೆ ಹಿಂದಿ ಅರ್ಥ ಆಗಿಲ್ಲ, ಕನ್ನಡದಲ್ಲಿ ಮಾತಾಡಿ. ಎಲ್ಲ ರೋಟರಿ ಕುಶಾಲನಗರದ 50ನೇ ವರ್ಷದ ಸಂಭ್ರಮಾಚರಣೆಗೆ ನಿಮ್ಮ ನರೇಂದ್ರ ಮೋದಿಯವರ ಹಾರ್ದಿಕ ಶುಭಕಾಮನೆಗಳು. ಬಾಯ ಬಹನ. ದಯವಿಟ್ಟು ಚಪ್ಪಾಳಿ ಬಿಟ್ಟಬಹುದು. ಆದರೆ ಒಂದು ವಿಷಯ ತಿಳಿಸಿದ್ದೀನಿ ಮೋದಿಯವರೇ, ನಾನು ನಿಮಗಿಂತ ಸೀನಿಯರು. ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಓದಲ್ಲಿ ಬಂದಲ್ಲಿ ಈ ಥರ ಕೈ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ. ಯಾಕಂದರೆ 3 ವರ್ಷದ ಹಿಂದೆ ರಾಜ್ಯದಲ್ಲಿ ಎಲೆಕ್ಷನ್ ಆದಾಗ ನೀವು ಈ ಥರ ಕೈನ ಅಳ್ಳಾಡಿಸ್ಕೊಂಡು ನಮ್ಮ ಎಲ್ಲ ರೋಡ್ ಶೋಗಳಲ್ಲಿ ಮಾಡಿದ್ದಕ್ಕೆ ಜನ ಜಾಸ್ತಿ ಇದಕ್ಕೆ ಗೊತ್ತಬೇಕು. ನೋಡಿ, ಅದಕ್ಕೆ ನೆಕ್ಸ್ಟ್ ಟೈಮ್ ಏನಾದರೂ ಅಳ್ಳಾಡಿಸಿ, ಮನೇನಾದರೂ ಹೊತ್ಕೊಳ್ಳಿ, ಹೂ ಹಿಡ್ಕೊಂಡಾದರೂ ಕೊಂಡಾಡಿಸಿ, ಒಟ್ಟಿನಲ್ಲಿ ಒಳ್ಳೆಯದಾದರೂ ಸರಿ. ಸರ್ಕಾರ
ಎಲ್ಲರಿಗೂ ಒಳ್ಳೆಯದಾಗಲಿ. ಕೊನೆಯ ಒಂದು ಮಾತು ಹೇಳ್ತೀನಿ, ಆಡಿಸಿದರು ಬೀಳಿಸಿದರು 93 ವರ್ಷ ವಯಸ್ಸು ಉರುಳಿ ಹೋಗುವುದು ಎಲ್ಲರೂ ಧನ್ಯವಾದಗಳು. 93 40 ವರ್ಷ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ರೋಟರಿ ಕುಶಾಲನಗರ ಅವರಿಗೆ, ನಮ್ಮ ಬೆಮ್ಮೆಯ ಸರಿ ಮತ್ತು ತಮ್ಮೆಲ್ಲರಿಗೂ, ವಿಶೇಷವಾಗಿ ನಮ್ಮ ಈ ಕ್ಷೇತ್ರದ ಹೆಮ್ಮೆಯ ಶಾಸಕರು ಮಂದರಗೌಡರು ಬಂದರೆ ನಮಗೆ ಇನ್ನೂ ಖುಷಿ ಕೊಟ್ಟಿದೆ. ಅದರಿಂದ ಈ ಸಂದರ್ಭದಲ್ಲಿ ನಾನು ಕೂಡ ಕಾರ್ಯಕ್ರಮ ಮಾಡಿ ನನಗೂ ಖುಷಿ ಕೊಟ್ಟಿದೆ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅನ್ಯತ್ರ ಭಾವಿಸಬೇಡಿ, ಹೆಚ್ಚು ಕಡಿಮೆ ಮಾಡ್ತಾ ಇದ್ದೇನೆ. ಅವರು ಬರ್ತಾರೆ. ಬಟ್ ಗೋಪಿ ಅವರ ಮಿಮಿಕ್ರಿ ಇಷ್ಟ ಆಯ್ತಾ? ಯಾರಿಗೆ ಇಷ್ಟ ಆಗಿಲ್ವೋ ಅವ್ರು ಚಪ್ಪಾಳೆ ಹೊಡೀರಿ. ಗೋಪಿ ಅವರೇ, ಆ ಮಗುಗೆ ಇಷ್ಟ ಆಗಿಲ್ವಂತೆ, ಹೌದಾ? ಚಪ್ಪಾಳೆ ಹೊಡಿತಾ ಇದ್ದೆ. ಪರವಾಗಿ ಅವರು ಸಾಧಕ ಹೋಗಿಲ್ಲ. ಅಲ್ಲೇ ಅಮ್ಮ ಚಪ್ಪಾಳೆ ತಡ್ತಾ ಇದೆ. ಅವನು ಈ ಥರ ಹೇಳಿದ್ರೆ ತಡ್ತಾ ಇತ್ತು. ಪಾಪ ರಾಜಕಾರಣಿಗಳ ಮಾತು ಹೇಳಿ ಮಕ್ಕಳು ಕೇಳಿದ್ರೆ ಇನ್ನೇನು ಹೇಳ್ತಾರೆ. ಅವ್ರಿಗೆ ಟೆನಿಸ್ ಕೃಷ್ಣ ನಮಸ್ಕಾರ ಕಾಂಡಣ್ಣ, ನಮಸ್ಕಾರ ಕಾಂಡಕ್ಕ ಅಂದರೆ ನಗ್ತಾರೆ. ಮುಖ್ಯನಾ ಇಲ್ಲ, ಅದೆಲ್ಲ ಜೆನ್ಸಿ. ಟೆಲಿವಿಷನ್ ಯಾರು ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಹೌದಾ? ಜನ್ಸಿ ಅವ್ರಿಗೆ ಗೊತ್ತಿರೋದಲ್ಲ ಬರೀ ಕೊರಿಯನ್ ಹೀರೋಸ್. ಓ ಹಾಗೆ. ನನ್ನ ಪಾಪಿ ಅದೇ ಗೊತ್ತಿರೋದು ನಿಂಗೆ. ಜಾಸ್ತಿ ತಾಯಿಯಾಗಿ ಯಾಕೆ ಹೋಗ್ತಾರೆ ಅಂತ ಈಗ ಗೊತ್ತಾಯ್ತು. ಚಪ್ಪಾಳೆ ಹೊಡೆದವರೆಲ್ಲ ನಮ್ಮ ಬಂಧು ಬಾಂಧವರೇ. ಪಕ್ಕದ ರೂಮ್ ಅವರೇ ಇರ್ತಾರೆ. ಅಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ಪುಂಡಿತಾಚ ಬರೀ ಅದ್ಭುತವಾದ ಮಿಮಿಕ್ರಿ. ಬಲವಾದ ಚಪ್ಪಾಳೆ. ಡಾಕ್ಟರ್ ಸಾಹೇಬ್ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ. ಓ ಗಡಿಯಾರ ಖಾಲಿ ಆಯ್ತಾ?